ಅವತ್ತು ಪ್ರಣಾಳಿಕೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವತ್ತಿನ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಅಂತ ಪರಮೇಶ್ವರ್ ಸಾಹೇಬರು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇರಬೇಕು, ಪ್ರತಿ ಕುಟುಂಬಕ್ಕೂ ಕನಿಷ್ಠ ಆದಾಯ ಇರಬೇಕು ಅಂತೇಳಿ ಬಹುಶಃ ಈ 5 ಯೋಜನೆಗಳಿಂದ ಒಂದು ಕುಟುಂಬಕ್ಕೆ ಕನಿಷ್ಠ ಅಂದ್ರೂ ಕೂಡ 5,000 ರೂಪಾಯಿಂದ 6,000 ರೂಪಾಯಿ ಬರ್ತದೆ. ಕನಿಷ್ಠ ಅಂದ್ರೂ ಕೂಡ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು? 12 60 ಆಯ್ತು, 60,000 ಆಯ್ತು. ಅಂದ್ರೆ ಒಂದು ವರ್ಷಕ್ಕೆ 60,000 ರೂಪಾಯಿ ಇನ್ಕಮ್ ಬರ್ತಕ್ಕಂಥದ್ದು ಸರ್ಕಾರದ ಯೋಜನೆಗಳಿಂದ ಯಾರಾದ್ರೂ ಕೂಡ ಇಡೀ ದೇಶದಲ್ಲಿ ತಂದಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗಿತ್ತು. ನಾವು ಬರೀ 5,000 10,000 ಅಂತ ಬರೀತಿದ್ವಿ. ಇವಾಗೆಲ್ಲ 5,000 10,000 ಅಂತ ಬರೆಯಂಗಿಲ್ಲ. ಯಾಕಂದ್ರೆ ಇದೇ 60,000 ಬಂದ್ಬಿಡುತ್ತೆ ನಿಮಗೆ. ಹಂಗಾಗಿ ಇವತ್ತು ಈ ಒಂದು ಯೋಜನೆಯನ್ನ ಒಂದು ನಮ್ಮ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ. ಯಾಕೆ ಮಹತ್ವಾಕಾಂಕ್ಷಿ ಅಂದ್ರೆ ಇವತ್ತು ಯಾರು ಕೂಡ ಮಾಡಕ್ ಸಾಧ್ಯ ಆಗದೆ ಇರತಕ್ಕಂಥದ್ದು ಎಲ್ಲ ಬಡವರ ಪರವಾಗಿ ಕಾರ್ಯಕ್ರಮ, ಎಲ್ಲ ಹೆಣ್ಮಕ್ಳ ಪರವಾಗಿ ಕಾರ್ಯಕ್ರಮನ ಇವತ್ತು ನಾವು ಮಾಡಿದೀವಿ. ಅದನ್ನ ಜಾರಿಗೆ ತರ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಇವ್ರಿಗೆ ವಹಿಸಿದೀವಿ. ಇವ್ರ ಹೆಗಲ ಮೇಲಿದೆ. ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಿ ಅಂತ ಹೇಳಿ ಇವತ್ತು ಅವರಲ್ಲಿ ನಾನು ಮನವಿ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ನನ್ನ ನಜೀರ್ ಅಹಮದ್ ಸಾಹೇಬರು ಕೂಡ ಬರ್ತೀವಿ ಅಂತ ಹೇಳಿದ್ರು. ಆದ್ರೆ ಅವರು ಇವತ್ತು ನಮ್ಮ ಪಕ್ಷದ ಎಐಸಿಸಿ ಅಧಿವೇಶನ ಅಹಮದಾಬಾದ್ನಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಅವ್ರಿಗೆ ಅಧಿಕಾರ ಕೊಡುವಂತ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಿ ಅಂತ ಹಿರಿಯರಾದಂತ ನಮ್ಮ CM ಮುನಿಯಪ್ಪನವರು ಬಂದಿದ್ದಾರೆ. ಇವತ್ತು ಖುಷಿಯಾದಂತ ಒಂದು ದಿವಸ. CM ಮುನಿಯಪ್ಪನವರು ಎಲ್ಲೂ ಬರೋದಿಲ್ಲ, ಅವರು ತುಂಬಾ ಸೈಲೆಂಟ್ ಆಗಿರ್ತಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ MLC ಅನಿಲಣ್ಣವರು, ನಮ್ಮ ಜಿಲ್ಲಾ ಪಂಚಾಯತಿ ಶಿವಕುಮಾರ್ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಗೋಪಾಲ್ ಗೌಡರು, ನಮ್ಮ ನನಗೆ ಆತ್ಮೀಯರು ಕೋಲಾರಲ್ಲಿ ಅಂದ್ರೆ ಇಬ್ರು ಇದ್ದಾರೆ. ನಮ್ಮ ಗಂಗಣ್ಣ ಅವರು, ನಮ್ಮ ಚಿಕ್ಕ ಇಬ್ರು. ನಮ್ಮ ಗಂಗಣ್ಣ ಅವರು ಬಂದಿದ್ದಾರೆ, ಅದನ್ನು ಖುಷಿನೇ ನನಗೆ ಇವತ್ತು. ಮುಖ್ಯವಾಗಿ ಈ ಯೋಜನೆಗಳು 5 ಯೋಜನೆಗಳಿದೆ. ಈಗ 5 ಯೋಜನೆಗಳು ನಮಗೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದಂತ ಯೋಜನೆಗಳಿದೆಲ್ಲ. ಯಾಕಂದ್ರೆ ಅವರೇ ತಾನೇ ಮನೆಗಳು ನೋಡ್ಕೊಡೋದು. ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಹೆಣ್ಮಕ್ಳೇ. ಅದರಿಂದ ನಮ್ಮ ನಗರಸಭೆ ಅಧ್ಯಕ್ಷರಂತ ಲಕ್ಷ್ಮೀದೇವಪ್ಪನವರು ಬಂದಾಗ ಆ ವ್ಯತ್ಯಾಸಗಳು ಪರಿಹಾರ ಆಗ್ತವೆ. ಯುವನಿಧಿದು ಅಷ್ಟೇ, ಏನಾದ್ರೂ ವ್ಯತ್ಯಾಸ ಇದ್ದಾಗ ಇಲ್ಲಿ ಬಂದ್ರೆ ಪರಿಹಾರ ಆಗುತ್ತೆ. ಆಮೇಲೆ ಗೃಹ ಜ್ಯೋತಿಗೂ ಅಷ್ಟೇ, ವ್ಯತ್ಯಾಸ ಇದ್ದಾಗ ಈ ಕಚೇರಿಗೆ ಬಂದ್ರೆ ಇಲ್ಲಿ ಇವರು ಅದನ್ನ ಸಾಲ್ವ್ ಮಾಡ್ತಾರೆ. ಅಧಿಕಾರಿಗಳನ್ನ ಕರೆಸಿ ಮಾತಾಡಿ ಸಾಲ್ವ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಯಾರನ್ನ ನೋಡ್ಬೇಕು, ಯಾರನ್ನ ಮಾತಾಡಬೇಕು ಅನ್ನೋದು ಒಂದು ಬೇಕಾಗುತ್ತೆ. ಅದರಿಂದ ಇವತ್ತು ಇಲ್ಲಿ ಯಾಕಂದ್ರೆ ಎಲ್ಲ ತಾಲೂಕಲ್ಲಿ ಗ್ಯಾರಂಟಿ ಅಧ್ಯಕ್ಷರಿಗೆ ಎಲ್ಲೆಲ್ಲಿ ಆಫೀಸ್ಗಳು ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಶಿವಕುಮಾರ್ ಅವರಿಗೆ ನಾವು ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಆಫೀಸನ್ನು ಕೊಡಿಸಿದ್ವಿ. ಅಲ್ಲಿ ಅವರು ಅಲ್ಲೂ ಆಫೀಸ್ ಮಾಡ್ತಾ ಇದ್ದಾರೆ. ಇವಾಗ ತಾಲೂಕು ಅಧ್ಯಕ್ಷರಿಗೆ ನಮ್ಮ ಮುನಿಯಪ್ಪನವ್ರಿಗೆ ಆಫೀಸ್ ಕೊಡಬೇಕು ಅಂದ್ರೆ ಒರಿಜಿನಲ್ ಆಗಿ ಆಫೀಸ್ ಬಂದ್ಬಿಟ್ಟು ಶಾಸಕರ ಕಚೇರಿ, ತಾಲೂಕ್ ಪಂಚಾಯತಿನಲ್ಲಿ ಇದು ಶಾಸಕರ ಕಚೇರಿ. ಇದು ನನಗೆ ಕೊಡಬೇಕಾಗಿದೆ ಆಫೀಸ್. ನನಗೇನು ಮಾಡಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣ ಅವರು ಅವ್ರ ಆಫೀಸನ್ನು ನಾನು ಯೂಸ್ ಮಾಡ್ಕೊಂಡಿನಿ ಅಂತ ನಮ್ಗೆ ಆ ಆಫೀಸನ್ನು ಬಿಟ್ಕೊಟ್ರು. ಅದಕ್ಕೆ ನಮ್ಮ ಆಫೀಸನ್ನು ನಮ್ಮ ಮುನಿಯಪ್ಪನವ್ರಿಗೆ ಬಿಟ್ಕೊಟ್ಟಿದ್ದು. ಆ ಆಫೀಸನ್ನು ನಾನು ಯೂಸ್ ಮಾಡ್ಕೊಳ್ಳಿನ ಎಲ್ಲ ಅಂದ್ರೆ ಮುನಿಯಪ್ಪನವ್ರಿಗೋಸ್ಕರಕ್ಕಿಂತ ಈ ತಾಲೂಕಿನ ಜನಕ್ಕೋಸ್ಕರ ಒಂದು ಜಾಗದಲ್ಲಿ, ಸೆಂಟರ್ ಜಾಗದಲ್ಲಿ ಇರಲಿ ಅಂತ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಆಫೀಸ್. ಅಂದ್ರೆ ಮುನಿಯಪ್ಪನವ್ರು ಇರೋರು, ಎಲ್ಲ ಗೊತ್ತಿರುವಂಥವ್ರು, ಎಲ್ಲ ರೀತಿಯಾದಂಥ ತಿಳ್ಕೊಂಡಿರೋರು, ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇರೆಗೆ ಅವ್ರು ಒಳ್ಳೇದು ಮಾಡಿದರೆ ಇನ್ನು ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಅವ್ರನ್ನ ಆ ಸ್ಥಾನದಲ್ಲಿ ನಾವು ಕೊಂಡಿಸಿದ್ದೀವಿ. ಅದೇ ಇವತ್ತು ನಮ್ಮ ಅನಿಲನ್ನ ಇಷ್ಟೊತ್ತು ಹೇಳ್ಕೊಂಡು ಬಂದ್ರು ಯಾರ್ಯಾರು ಏನೇನು ಅವಕಾಶಗಳನ್ನ ಕೊಟ್ಟಿದ್ದೀವಿ ಅಂತ. ಈ ಅವಕಾಶಗಳು ಯಾವುದೇ ಕೊಡ್ಬೇಕಂದ್ರೂ ಸ್ಟಾರ್ಟಿಂಗ್ ಅಲ್ಲಿ ನಾನು ಶಾಸಕನಾದ 3 ತಿಂಗಳಲ್ಲಿ CM ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಸೇರಿ ನಾವು LHL ಸೇರಿ ಅಲ್ಲಿ ಲಿಸ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ಯಾರ್ಯಾರನ್ನ ಏನೇನು ಮಾಡಬೇಕು ಅನ್ನೋದನ್ನ ಲಿಸ್ಟ್ ಮಾಡಿದ್ವಿ. ಆ ಲಿಸ್ಟ್ ಪ್ರಕಾರವಾಗಿ ನಜೀರ್ ಅಣ್ಣ ಅವರು, ನಾನು, ಅನಿಲ್ ಅಣ್ಣವರು ನಾವೆಲ್ಲರೂ ಸೇರಿ ಅದರ ಪ್ರಕಾರವಾಗಿ ನಮ್ಮ ನಾಮಿನಿಗಳು ಏನೇನು ಮಾಡಬೇಕು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆಯ ಕೆಲಸವನ್ನು ಮಾಡ್ತೀವಿ, ಒಳ್ಳೆಯ ಅಭಿವೃದ್ಧಿಯನ್ನು ಮಾಡ್ತೀವಿ, ಒಳ್ಳೆ ರೀತಿಯಾದಂಥ ನಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ನಮಗೆ. ಖಂಡಿತವಾಗ್ಲೂ ನಾವು ಅದೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲರಿಗೂ ಬಂದಿರೋದಕ್ಕೆ ನಮ್ಮೆಲ್ಲ ನಾಯಕರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ತಾನೇ ನಮ್ಮ ಕೂಡ ಅಧ್ಯಕ್ಷರು ಹನೀಫನ್ ಅವರು ಬಂದಿದ್ದಾರೆ. ಅವ್ರಿಗೆ ಲೇಟಾಗಿ ಬಂದಿದ್ದಾರೆ. ಹನೀಫನ್ ಅವರಿಗೆ ಈ ಸಭೆಯ ಪರವಾಗಿ, ಅಧ್ಯಕ್ಷರ ಪರವಾಗಿ, ಎಲ್ಲ ಹಿಡಿತಕ್ಕಂಥ ಮುಖಂಡರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ, ಹನೀಫನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ಅವಕಾಶ ಸಿಗುತ್ತೆ, ತಾಳ್ಮೆಯಿಂದ ನಾವು ಇರಬೇಕು, ತಾಳ್ಮೆಯಿಂದ ಅವಕಾಶ ಇರಬೇಕು. ದೊಡ್ಡವರೊಂದು ಮಾತು ಹೇಳ್ತಾ ಇದ್ರು, 500 ಅಡಿ ಬೋರ್ವೆಲ್ ಕೊಡ್ತೀವಿ, ನೀರು ಯಾಕಪ್ಪ ಇರ್ತೀರಾ? 3 ಅಡಿ ಕುಣಿ ತೆಗೆದ್ಬಿಟ್ಟು ಒಂದು ಗಿಡ ಹಾಕಿದ್ರೆ ಆ ಗಿಡನೇ ಆ ನೀರನ್ನ ಇಲ್ಲಿ ತರಿಸುತ್ತೆ ಅಂತ.
ಆ ರೀತಿಯಲ್ಲಿ ಎಲ್ಲರಿಗೂ ಅವಕಾಶ ಸಿಗದೆ ಹೋಗೋದಿಲ್ಲ. ಒಂದ್ ದಿವಸ ಒಂದಾಗ್ಬೋದು. ಅವಕಾಶಗಳು ವಂಚಿತ ಯಾರಿಗಾಗುತ್ತೋ ಅವ್ರಿಗೆ ಇನ್ನ ಏನೋ ಒಳ್ಳೇದಿದೆ ಅಂತ ಲೆಕ್ಕ, ಮುಂದಕ್ಕೆ ಏನೋ ಒಳ್ಳೇದಿದೆ ಅಂತ ಲೆಕ್ಕ. ಎಕ್ಸಾಂಪಲ್ಗೆ ನಮ್ಮ ಜಂಬಾಪುರ ವೆಂಕಟರಾಮ್ ಅಂತ, ಅವರು BSN ಸೊಸೈಟಿಯಲ್ಲಿ ಸೋಲಿಸ್ಬಿಟ್ರು. ಅದೇ ನಮ್ಮವರೇ, ನಮ್ಮ ಲೀಡರ್ಸ್ ಅವ್ರನ್ನ BSN ಸೊಸೈಟಿನಲ್ಲಿ ಸೋಲಿಸ್ಬಿಟ್ರು. ಅವ್ರನ್ನ ನಮಗೂ ಬೇಜಾರಾಯ್ತು, ಪಾಪ BSN ಸೊಸೈಟಿ ಸೋಲಿಸ್ಬಿಟ್ರಲ್ಲಪ್ಪ ನಮ್ಮವ್ರೆ ಅಂದ್ಬಿಟ್ಟು ಒಂದು ಬೇಜಾರಾಯ್ತು. ಆಮೇಲೆ ನಾನು ಮಾಡಿ PLD ಬ್ಯಾಂಕ್ ಅವ್ರಿಗೆ ನಾಮಿನಿ ಮಾಡಿ ತಾಲೂಕು ಉಪಾಧ್ಯಕ್ಷ ಮಾಡ್ಬಿಟ್ವಿ. ಅಂದ್ರೆ ಅವರು ಒಂದು ಸೊಸೈಟಿ, ಒಂದು ಪಂಚಾಯತಿನಲ್ಲಿ ಇರ್ತಾ ಇದ್ರು ಅಂತ ಅವ್ರನ್ನ ತಾಲೂಕು ಲೆವೆಲ್ ತಗೊಂಡು ಬಂದು ಕುಂಡಿಸ್ಬಿಟ್ವಿ ಅವ್ರನ್ನ. ಹಂಗೆ ಒಂದ್ರಲ್ಲಿ ಯಾವ್ದಾದ್ರು ನಾವು ವಂಚಿತರಾದ್ರೆ ಇನ್ನೊಂದು ಯಾವ್ದೋ ಒಳ್ಳೇದು ನಮ್ಗೆ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ನಿದರ್ಶನಕ್ಕೆ ಬೇಕು ಅನ್ಕೊಂಡು ನಾವು ಮುಂದುವರಿಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತುಗಳನ್ನು ಹೇಳಿರುವಂತ ನಮ್ಮ ಶಾಸಕರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ KOD ಅಧ್ಯಕ್ಷರಾಗಿರ್ತಕ್ಕಂಥ ಅನೀಫ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ನೂತನ ಅಧ್ಯಕ್ಷರಾಗಿ